ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಕ್ರಿ ಶೈಲಿಯಲ್ಲಿ ನಾನು ಮನೆಯಲ್ಲಿ ತುಂಬ ಸುಲಭವಾಗಿ ನಾನ್ ಕಟಾಯಿ ಮಾಡ್ತಾ ಇದ್ದೀನಿ. ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾ ಇದ್ರೆ ಈ ರೀತಿ ಮಾಡಿ ನೀವು ಈ ಥರ ಸ್ಟೋರ್ ಮಾಡಿ ಇಟ್ಬಿಡಿ. ಕೆಲವೊಂದು ಸಲ ಅವ್ರು ಕೇಳಿದರೆ ಈ ಥರ ಕೊಡ್ಬೋದು, ಅಥವಾ ನಮಗೇನಾದರೂ ಚಿಕ್ಕ ಹಸಿವಿಗೆ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಇಲ್ಲಿ ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ, ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಡ್ತೀನಿ. ಒಂದು 10 ನಿಮಿಷ ಅಷ್ಟರಲ್ಲಿ ನಾವು ಇಲ್ಲಿ ರೆಡಿ ಮಾಡ್ಕೋಬೋದು. ಇದು ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆ, ಸೊ ಬಟರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಮೊದಲು ಬೆಣ್ಣೆನ ಹಾಕೊಳ್ತಾ ಇದ್ದೀನಿ. ನೋಡಿ, ಮೇನ್ ಅಂದರೆ ಇದಕ್ಕೆ ಬೆಣ್ಣೆ ಅಥವಾ ತುಪ್ಪ, ಬೆಣ್ಣೆ ಇಲ್ಲಾಂದರೆ ತುಪ್ಪ ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಿ 3 ಟೇಬಲ್ ಸ್ಪೂನಷ್ಟು ನಾನು ಬೆಣ್ಣೆ ತೊಗೊಂಡಿದ್ದೀನಿ. ನೋಡಿ, ಇದರಿಂದನೇ ಅದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು, ಅಂದರೆ ಬೆಣ್ಣೆ ಹಾಕ್ಕೊಂಡು, ಇಲ್ಲಿ ನಾನು ಸ್ವೀಟಿಗೆ ಸಕ್ಕರೆ ಬದಲಿಗೆ ಜಾಗರಿ, ಆರ್ಗ್ಯಾನಿಕ್ ಜಾಗರಿ, ಇದು ಬೆಲ್ಲ, ಇಲ್ಲಿ ಒಂದು 4 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟಂದರೆ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂಥರ ಕ್ರೀಮ್ ಥರ ಆಗಬೇಕು ಅದು, ನೋಡಿ. ಸೊ ಹಾಗಾಗಿ ಕಂಟಿನ್ಯೂ ಇದನ್ನು ಒಂದು ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ. ಸೊ ನೋಡಿ, ಈ ರೀತಿಯಾಗಿ ಬರಬೇಕು. ಸೊ ಬೆಣ್ಣೆ ಮತ್ತು ನಾನು ಬೆಲ್ಲ ಹಾಕಿದ್ನಲ್ಲ, ಸೊ ಈ ರೀತಿಯಾಗಿ ಬರುತ್ತೆ. ಈಗ ಒಂದು ಜರಡಿಯಲ್ಲಿ ಈ ಥರ 1 ಕಪ್ಪಷ್ಟು ಮೈದಾ, ಅರ್ಧ ಕಪ್ಪಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟು, 2 ಟೀ ಸ್ಪೂನಷ್ಟು ಸೂಜಿ ರವೆ ಅಂತ ಹೇಳ್ತಾರಲ್ವ, ಅಥವಾ ಚಿರೋಟಿ ರವೆ, ಸೊ ಅದನ್ನು ಹಾಕ್ಕೊಳ್ಳಿ, ಅಥವಾ ನಾರ್ಮಲ್ ರವೆ ಇದ್ರೂ ಕೂಡ ಹಾಕ್ಕೊಳ್ಳಿ. ಈ ಉಪ್ಪಿಟ್ಟೆಲ್ಲ ಮಾಡ್ತಿರಲ್ಲ ಆ ರವೆ ಕೂಡ ಹಾಕೋಬೋದು. ಹಾಕ್ಕೊಂಡು ಈ ರೀತಿಯಾಗಿ ಸೋಸ್ಕೋಬೇಕು, ಯಾವುದೇ ಗಂಟು ಇರಬಾರ್ದು. ಸೊ ನೋಡಿ, ಈ ರೀತಿಯಾಗಿ ನಾನು ಸೋಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಮೊದಲು. ಸೊ ಈಗ ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು, ಸ್ವಲ್ಪ 1/4 ಟೀ ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಳಿ. ಹಾಗೆ ಏಲಕ್ಕಿ ಪುಡಿ, ಬಾದಾಮಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಹಾಕ್ಕೊಂಡು, ನಾನು ಹೇಳಿದೆ ನೀರೆಲ್ಲ ಹಾಕೋಬಾರ್ದು, ಇದರಲ್ಲೇ ಕಲಿಸ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿ ಕಲಿಸ್ಕೋಬೇಕು. ಆವಾಗ ಈ ನಾನ್ ಕಟಾಯಿ ತುಂಬ ಚೆನ್ನಾಗಿ ಬರುತ್ತೆ. ನೀರೆಲ್ಲ ಹಾಕ್ಕೊಂಡು ಕಲಿಸಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಮೊದಲು ನೀವು ಬೆಲ್ಲ ಮತ್ತು ಈ ಬಟರ್, ಬೆಣ್ಣೆ ಹಾಕಿದ್ದೀವಲ್ಲ, ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ಬೆಲ್ಲ ಬದಲಿಗೆ ಸಕ್ಕರೆ ಕೂಡ ಹಾಕೋಬೋದು. ಇಲ್ಲಿ ನಾನು ಹೆಲ್ದಿಯಾಗಿ ಮಾಡ್ತಾ ಇರೋದ್ರಿಂದ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಪರ್ಫೆಕ್ಟಾಗಿ ಈ ಹಿಟ್ಟು ಅಂದರೆ ಕಲಸಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೇನ್ ಅಂದರೆ ನಾವು ಈ ಥರ ಇದನ್ನು ಕಲಿಸ್ಕೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ಹೋಗುತ್ತೆ ಅಷ್ಟೇ. ಈಗ ಇಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ಈ ಥರ ನೋಡಿ ತೋರಿಸ್ತಾ ಇದ್ದೀನಿ, ರೌಂಡ್ ಮಾಡಿಕೊಂಡು ಲೈಟಾಗಿ ಈ ಥರ ಪ್ರೆಸ್ ಮಾಡಬೇಕು. ಅಥವಾ ನಿಮಗೆ ಯಾವ ಗಾತ್ರದಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ನಾನ್ ಕಟಾಯಿನ ಮಾಡ್ಕೋಬೋದು. ನಾನು ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜಲ್ಲಿ ಮಾಡಿಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಇದೇ ರೀತಿಯಾಗಿ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಮೊದಲು ನಾನು ಒಂದು ಸ್ವಲ್ಪ ಪ್ರಮಾಣದಲ್ಲಿ ನಾನು ಗ್ಯಾಸ್ ಮೇಲೆ ಯಾವ ರೀತಿ ಮಾಡಬೇಕು ಕಡಾಯಿಯಲ್ಲಿ, ಯಾಕಂದರೆ ಎಲ್ಲರೂ ಮನೆಯಲ್ಲಿ ಓವನ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ತುಂಬ ಜನ ಕೇಳ್ತಾ ಇದ್ರಿ. ಸೊ ಹಾಗಾಗಿ ಗ್ಯಾಸ್ ಮೇಲೆ ನಾವು ಯಾವ ರೀತಿ ಮಾಡ್ಬೋದು ಅಂತ ನೀವು ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 6 ನಾನ್ ಕಟಾಯಿ ಮಾಡಿಬಿಟ್ಟು ಅದರ ಮೇಲೆ ಸ್ವಲ್ಪ ಬಾದಾಮಿ ಸ್ಲೈಸನ್ನು ಈ ಥರ ಇಟ್ಬಿಟ್ಟು, ಈಗ ಪ್ರೀ ಹೀಟ್ ಮಾಡಿಟ್ಟಿರುವಂತಹ ಈ ಕಡಾಯಿಯಲ್ಲಿ ಇದನ್ನು ಇಡ್ತಾ ಇದ್ದೀನಿ. ನೋಡಿ, ಸಿಮ್ಮಲ್ಲೇ ಇಟ್ಟಿದ್ದೀನಿ ನಾನು. ಈಗ ಇದನ್ನು ಒಂದು ಪ್ಲೇಟ್ ಕರೆಕ್ಟಾಗಿ ಕವರ್ ಮಾಡಿ ಒಂದು 15 ರಿಂದ 20 ನಿಮಿಷ ಬೇಕ್ ಮಾಡಿಕೊಂಡ್ರೆ ಸಾಕು. ಮೊದಲು ನೀವು ಪ್ರೀ ಹೀಟ್ ಮಾಡ್ಕೋಬೇಕಂದ್ರೆ ಬೇಗ ಆಗುತ್ತೆ, ನೀವು ಡೈರೆಕ್ಟಾಗಿ ಹಾಕಿದರೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ನಾನು ಓವನಲ್ಲಿ ಯಾವ ರೀತಿ ಮಾಡೋದಂತ ಸೇಮ್ ಅದೇ ರೀತಿ ಎಲ್ಲ ನಾನ್ ಕಟಾಯಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ. ನಂತರ ಇಲ್ಲಿ ಅದೇ ಬಾದಾಮಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಈ ಥರ ಸ್ಲೈಸ್, ತುಂಬ ಪೌಡ್ರಲ್ಲ, ಸ್ವಲ್ಪ ತರಿಯಾಗಿ ನಾನು ಮಾಡಿಟ್ಕೊಂಡಿದ್ದೆ, ಅದನ್ನು ಅದ್ರ ಮೇಲೆ ಈ ಥರ ಇಡಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ರುಚಿ ಕೂಡ ಇರುತ್ತೆ. ಸೊ ಹಾಗಾಗಿ ಈ ರೀತಿ ನಾನು ಬಾದಾಮಿ ಸ್ಲೈಸನ್ನು ಅದರಲ್ಲಿ ಇಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಗ್ಯಾಸ್ ಮೇಲೆ ಕೂಡ ಅದು ಆಗ್ತಾ ಇರುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಓವನಲ್ಲಿ ಕೂಡ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. 2 ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಮಾಡ್ಕೋಬೋದು. ನೋಡಿ, ಇದನ್ನೆಲ್ಲ ಮಾಡಿ ಈಗ ನಾನು ಪ್ರೀ ಹೀಟ್ ಮಾಡಿ ಇಟ್ಟಿರುವಂತಹ ಓವನ್ನಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ. ಇದು ಜಸ್ಟ್ 20 ಮಿನಿಟ್ಸ್ ಬೇಕಾದರೆ ಸಾಕು. ಅಲ್ಲೂ ಅಷ್ಟೇ, ನಾನು ಗ್ಯಾಸ್ ಮೇಲೆ ಪ್ರೀ ಹೀಟ್ ಮಾಡಿಬಿಟ್ಟೆ ನೀವು ಇಟ್ಟರೆ ಬೇಗ ಆಗುತ್ತೆ. ಸೊ ನೋಡಿ, ಇದು ಆಗಿದೆ, ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ರಿಯಲಿ ನಂಬೋದೇ ಇಲ್ಲ ನೀವು. ಗ್ಯಾಸ್ ಮೇಲೂ ಕೂಡ ನಾವು ಈ ರೀತಿಯಾಗಿ ಬೇಕರಿ ಶೈಲಿಲಿ ನಾನ್ ಕಟಾಯಿ ಮಾಡ್ಬೋದು ಅಂತ ನೋಡಿದ್ರಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ಬೇಕ್ ಮಾಡುವಾಗ ಈ ಬಟರ್ ಪೇಪರ್ ಹಾಕಿ ಎಲ್ಲೂ ಅಂಟ್ಕೊಳ್ಳಲ್ಲ ನೋಡಿ. ನಾನಂದರೆ ಇಲ್ಲಿ ಬಟರ್ ಪೇಪರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಎಲ್ಲೂ ಅಂಟ್ಕೊಳ್ಳುತ್ತೆ, ಹಾಳಾಗತ್ತೆ ಅನ್ನೋ ಹೇಳೋ ಚಾನ್ಸೇ ಇಲ್ಲ. ಇಲ್ಲಿ ನೋಡಿ, 20 ಮಿನಿಟ್ಸ್ ನಂತರ ನಾನು ಓವನಲ್ಲಿ ಮಾಡಿರುವಂತಹ ಈ ನಾನ್ ಕಟಾಯಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ಮನೆಯಲ್ಲೇ ಮಾಡಿ ನಾವು ತಿನ್ಬೋದಂದರೆ ರಿಯಲಿ ನೀವು ಕೂಡ ಇದನ್ನು ಮಾಡಿ ತಿಂದಮೇಲೆ ನಿಮಗೆ ಆಶ್ಚರ್ಯ ಆಗುತ್ತೆ. ಇಷ್ಟೊಂದು ರುಚಿ ಇತ್ತು ಅಂದರೆ ರಿಯಲಿ ಎಲ್ಲರೂ ಮನೆಯಲ್ಲಿ ಇರೋರೆಲ್ಲ ತುಂಬಾ ಖುಷಿಪಟ್ಟರು.
ಹಾಗಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಈ ಥರ ಮಾಡಿಬಿಟ್ಟು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಬಿಡಿ. ಕೆಲವೊಂದು ಸಲ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಕೇಳ್ತಾ ಇರ್ತಾರಲ್ವ, ಸೊ ಆವಾಗ ನೀವು ಇದನ್ನು ಕೊಡ್ಬೋದು. ಸೊ ನೋಡಿದ್ರಲ್ಲ, ತುಂಬ ಚೆನ್ನಾಗಿದೆ. ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.